ಅದೇ ಆಕ್ಚುಲಿ ಒಬ್ಬೊಬ್ರು ಒಂದೊಂದು ಡೈರೆಕ್ಟರ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿ ಸರ್ ಅವರು ಬರೀ ನಂಗೆ ಕತೆ ಒಂದು 2 ಸಲ ಹೇಳಿದ್ರು, ಅದಾದ್ಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಮಾಡಿದ್ದೆ ಅಷ್ಟೇ. ವಿಜಯ್ ಸರ್, ನಿಮ್ಮ ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದೀವಿ, ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಅದನ್ನ ಸ್ವಾಗ್ ಆಗಿ ತಗೋತಾರೆ ಪ್ರತಿಯೊಬ್ರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದು ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗ್ಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಸರ್ ಹೌದು. ಅಂದರೆ ಸುಮಾರು ಸಿನಿಮಾ ತಾವು ನೋಡಿರ್ತೀರ, ನಾನೇ ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸಕ್ಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋನ್ಗೆ ಹೆಂಗಿದೆ ಅಂತ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯ ಗೊತ್ತಿರದೆ ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರು ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ವೋ ಅದೇ ಇರುತ್ತೆ ಅಂತ.